ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ಇವತ್ತು ನಾವು ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಸೆಷನ್ ಅನ್ನ ನೋಡ್ತಾ ಹೋಗ್ತೀವಿ. ಈಗ ನೀವು ನೋಡ್ತಾ ಇದ್ದೀರಾ ತುಂಬಾನೇ ಸಿಂಪಲ್ ಆಗಿರುವಂತಹ 3 ವಾಕ್ಯಗಳುಳ್ಳ ಒಂದು ಪ್ಯಾರಾಗ್ರಾಫ್ನ. ಮೊದಲಿಗೆ ಓದೋಣ ಏನಿದೆ ಈ ಒಂದು ಪ್ಯಾರಾಗ್ರಾಫ್ ಅಂತ, ನಂತರ ನೋಡ್ತಾ ಹೋಗೋಣ ಯಾವ ರೀತಿ ನಾವು ಇದನ್ನ ಅನುವಾದ ಮಾಡ್ತೀವಿ ಅಂತ. ನಾನೀಗ ಮೊದಲನೇ ಸೆಂಟೆನ್ಸ್ ಅನ್ನ ತಗೊಳ್ತಾ ಇದ್ದೀನಿ. ಇದು ನಮ್ಮ ಮೊದಲನೇ ಸೆಂಟೆನ್ಸ್ ಆಗಿದೆ. ಓದ್ತಾ ಇದ್ದೀನಿ ನಾನು. Long before currencies came into existence, people used different mediums for payment. ಸೊ ಇಲ್ಲಿ ನಾವು ಕರೆನ್ಸಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಒಂದು ಐಡಿಯಾ ನಿಮ್ಗೆ ಒಂದು ಸೆಂಟೆನ್ಸ್ ನ ಓದಿದಾಗ ಗೊತ್ತಾಗ್ಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಇದು ವಿಷಯವಾಗಿದೆ. ನಮ್ಮ ಮೇನ್ ಸಬ್ಜೆಕ್ಟ್ ಇರೋದು ಅಂದ್ರೆ ಈ ಪ್ಯಾರಾಗ್ರಾಫ್ ಏನ್ ನೋಡಿದ್ರಿ, ಇದು ಕಂಪ್ಲೀಟ್ ಆಗಿರೋದು ಕರೆನ್ಸಿಯ ಮೇಲೆ. ಓಕೆ, ನೋಡೋಣ ಬನ್ನಿ ಏನಿದೆ ಅಂತ. ಮೊದಲಿಗೆ ವೊಕ್ಯಾಬುಲರಿನ ತೆಗೆಯೋಣ. ಲಾಂಗ್ ಅಂತ ಇದೆ, ಇದನ್ನ ನಾನು ತಗೊಳ್ತಾ ಇದ್ದೀನಿ. ಬಹಳ ಬಹಳ ಯಾಕೆ ಇದನ್ನ ತಗೊಂಡಿದ್ದೀನಿ ಅಂತಂದ್ರೆ ಇಲ್ಲಿ ಒಂದು ಪದವಿದೆ ಬಿಫೋರ್ ಅಂತ, ಅಂದ್ರೆ ತುಂಬಾ ಹಿಂದೆ ಅಂತ ಹೇಳ್ತೀವಲ್ಲ. ಸೊ ಆ ರೀತಿಯಲ್ಲಿ ನಾನು ಇದನ್ನ ತಗೊಳ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ಇಲ್ಲಿ ಬಹಳ ಅಂತ ಪದ ಯೂಸ್ ಆಗಿದೆ. ಇದನ್ನ ನಾನು ಹಿಂದೆ ಅಂತ ತಗೊಂಡಿದ್ದೀನಿ. ಕರೆನ್ಸೀಸ್ ಅಂತ ಇದೆ, ಅಂದ್ರೆ ಬಹುವಚನ, ಒಂದಕ್ಕಿಂತಲೂ ಹೆಚ್ಚು. ಈ ಕರೆನ್ಸಿ ಅನ್ನುವಂತಹ ಒಂದು ಪದವನ್ನ ನಾನಿಲ್ಲಿ ನಾಣ್ಯಗಳು ಅಂತ ತಗೊಳ್ತಾ ಇದ್ದೀನಿ. ಸಮಾನಾರ್ಥಕ ಪದ ಗೊತ್ತಿದ್ದಲ್ಲಿ ನೀವು ಅದನ್ನ ಬರೀಬಹುದಾಗಿದೆ. ಕೇಮ್ ಇಂಟು ಎಕ್ಸಿಸ್ಟೆನ್ಸ್, ಕೇಮ್ ಅಂತ ಇದೆ, ಇದನ್ನ ನಾನು ತಗೊಳ್ತಾ ಇದ್ದೀನಿ ಬಂದಿದ್ದು ಅಂತ. ಇಂಟು ಎಕ್ಸಿಸ್ಟೆನ್ಸ್ ಅಂತ ಇದೆ. ಎಕ್ಸಿಸ್ಟೆನ್ಸ್ ಅಂತ ಅಂದ್ರೆ ಅಸ್ತಿತ್ವ ಅಂತ ಹೇಳಬಹುದು. ಆದ್ರೆ ನಾವಿಲ್ಲಿ ಇಂಟು ಅನ್ನೋಂಥ ಒಂದು ಪದವನ್ನ ತಗೊಳ್ಬೇಕು. ನಾನ್ ನಿಮ್ಗೆ ಈ ಮುಂಚೆನೆ ತಿಳಿಸಿದ್ದೆ, ಗೆ ಇರಬಹುದು ಅಥವಾ ಕೆ, ಈ ರೀತಿಯಾಗಿ ನಾವೇನಾದ್ರೂ ತಗೊಳ್ತೀವಿ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಅವನ್ನ ಇನ್ ಅಂತ ಅಥವಾ ಇಂಟು ಈ ರೀತಿಯಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಹಾಗಿದ್ದಾಗ ಇಲ್ಲಿ ತಗೊಳ್ಳುವಾಗ ನಾವು ಅಸ್ತಿತ್ವಕ್ಕೆ ಈ ರೀತಿಯಲ್ಲಿ ತಗೊಳ್ತೀವಿ. ಆಗ ಇಂಟು ಅನ್ನ ಬಳಕೆ ಕೆ ಅಥವಾ ಗೆ ಈ ರೀತಿಯಲ್ಲಿ ಮಾಡಬಹುದಾಗಿದೆ. ನಂತರ ಪೀಪಲ್ ಅಂತ ಇದೆ, ಇದನ್ನ ನಾನು ಜನರು ಅಂತ ತಗೊಳ್ತಾ ಇದ್ದೀನಿ. ಯೂಸ್ಡ್ ಅಂತ ಇದೆ, ಈ ಒಂದು ಪದವನ್ನ ಬಳಸು ಈ ರೀತಿಯಲ್ಲಿ ತಗೊಳ್ತಾ ಇದ್ದೀನಿ. ನೋಡೋಣ ನಾವು ಸೆಂಟೆನ್ಸಿಗೆ ಹಾಕಿದಾಗ ಯಾವ ರೀತಿ ಇದಾಗುತ್ತೆ ಅಂತ. ಡಿಫ್ರೆಂಟ್ ಅಂತ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಅನ್ನುವಂಥ ಒಂದು ಪದವನ್ನ ವಿಭಿನ್ನ ಅಂತ ತಗೊಳ್ತಾ ಇದ್ದೀನಿ. ಮೀಡಿಯಮ್ಸ್ ಫಾರ್ ಪೇಮೆಂಟ್ ಅಂತ ಹೇಳಿದ್ದಾರೆ. ಮೀಡಿಯಮ್ಸ್ ಅಂತ ಅಂದ್ರೆ ಮಾಧ್ಯಮ ಅಂತ ತಗೊಳ್ಬಹುದು. ಬಹುವಚನ ಇರುವ ಕಾರಣ ನಾನಿದನ್ನ ಮಾಧ್ಯಮಗಳು ಅಂತ ತಗೊಳ್ತಾ ಇದ್ದೀನಿ. ನಂತರ ಪೇಮೆಂಟ್ ಅಂತ ಇದೆ, ಇದನ್ನ ನಾವು ಪಾವತಿ ಅಂತ ತಗೊಳ್ಬಹುದಾಗಿದೆ. ನಾನಿಲ್ಲಿ ಬರ್ದಿರುವಂತಹ ಪದಗಳು ಸೆಂಟೆನ್ಸಿಗೆ ಹಾಕುವಾಗ ಸ್ವಲ್ಪ ಬದಲಾವಣೆ ಆಗ್ತವೆ. ಇಲ್ಲಿಂದ ಇಲ್ಲಿಯವರೆಗೆ ಒಂದು ವಾಕ್ಯ, ನಂತರ ಪೀಪಲ್ ಇಂದ ಹಿಡಿದು ಪೇಮೆಂಟ್ ಇಲ್ಲಿಯವರೆಗೆ ಒಂದು ವಾಕ್ಯ. ಓಕೆ, ಸೊ ಇದನ್ನ ನಾವು ಎರಡು ರೀತಿಯಲ್ಲಿ ಬರೆಯೋಣ. ಬಟ್ ನೆನ್ಪಿಟ್ಕೊಳ್ಳಿ, ಎರಡನ್ನು ಮಿಕ್ಸ್ ಮಾಡಿ ಬರಿಬಾರ್ದಾಗಿದೆ. ಲಾಂಗ್ ಬಿಫೋರ್ ಕರೆನ್ಸೀಸ್ ಕೇಮ್ ಇಂಟು ಎಕ್ಸಿಸ್ಟೆನ್ಸ್, ಇದನ್ನ ಈ ರೀತಿಯಲ್ಲಿ ಬರಿಬಹುದು. ನಾಣ್ಯಗಳು ಬಹಳ ಹಿಂದೆಯೇ ಅಸ್ತಿತ್ವಕ್ಕೆ ಬಂದಿದ್ದು, ಈ ರೀತಿಯಲ್ಲಿ ತಗೊಳ್ಬಹುದು. ಇದೊಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ ನಿಮ್ಗೆ, ಈ ರೀತಿಯಲ್ಲೂ ನೀವು ಬರಿಬಹುದು ಅಂತ. ನಾನಿಲ್ಲಿ ತಗೊಂಡಂತಹ ವಿಷಯ ಯಾವುದು ಅಂತಂದ್ರೆ ನಾಣ್ಯಗಳು. ಸೊ ನಾಣ್ಯಗಳು ಏನಾದ್ವಂತೆ, ಅಸ್ತಿತ್ವಕ್ಕೆ ಬಂದಿದ್ದು. ಯಾವಾಗ ಬಂದಿದ್ದು? ಬಹಳ ಹಿಂದೆ. ಈ ರೀತಿಯಲ್ಲಿ ಫ್ರೇಮ್ ಮಾಡಿದೆ. ನಂತರ ಪೀಪಲ್ ಯೂಸ್ಡ್ ಡಿಫ್ರೆಂಟ್ ಮೀಡಿಯಮ್ಸ್ ಫಾರ್ ಪೇಮೆಂಟ್, ಜನರು ವಿಭಿನ್ನ ಮಾಧ್ಯಮಗಳನ್ನು ಬಳಸಿ ಪಾವತಿಸುತ್ತಿದ್ದರು. ಸೊ ಈ ರೀತಿಯಲ್ಲಿ ನಾವು ತಗೊಳ್ಬಹುದಾಗಿದೆ. ಬಟ್ ಅಗೇನ್ ಹೇಳ್ತಾ ಇದ್ದೀನಿ, ಎರಡು ಸೆಂಟೆನ್ಸಸ್ ನ ಮಿಕ್ಸ್ ಮಾಡಬೇಡಿ. ನಿಮ್ಗೆ ಇಲ್ಲಿರುವಂತಹ ಪಂಕ್ಚುಯೇಷನ್ ಮೇಲೆ ಗಮನ ಇರ್ಲಿ. ನೋಡೋಣ ಬನ್ನಿ ಯಾವ ರೀತಿ ಹೇಳಿದೆ ಅಂತ. ಈಗ ನಾನು ನಿಮ್ಗೆ ಸೆಂಟೆನ್ಸ್ ಅನ್ನ ತೋರಿಸ್ತಾ ಇದ್ದೀನಿ. ಎಸ್, ಈ ರೀತಿಯಲ್ಲಿ ನೀವು ಸೆಂಟೆನ್ಸ್ ಅನ್ನ ಬರಿಬೇಕಾಗತ್ತೆ. ಬಟ್ ನಾನು ಇದೇ ಕರೆಕ್ಟ್ ಅಂತ ಹೇಳ್ತಾ ಇಲ್ಲ, ಈ ಒಂದು ರೀತಿಯಲ್ಲೂ ಸಹ ಬರಿಬಹುದು ಅಂತ ನಾನು ನಿಮ್ಗೆ ಐಡಿಯಾನ ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಇದನ್ನ ಟ್ರಾನ್ಸ್ಲೇಟ್ ಮಾಡಿದೀರಾ ಅಂತ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿದೆ. ಓದೋಣ ಏನಿದೆ ಅಂತ. ನಾಣ್ಯಗಳು ಅಸ್ತಿತ್ವಕ್ಕೆ ಬಂದಿದ್ದು ಬಹಳ ಹಿಂದೆಯೇ. ಜನರು ಪಾವತಿಗಾಗಿ ವಿಭಿನ್ನ ಮಾಧ್ಯಮಗಳನ್ನು ಬಳಸಿದರು. ಗಮನಿಸ್ತಾ ಇದ್ದೀರಾ? ಯಾವುದೇ ಕಾರಣಕ್ಕೂ ನಾನು ಎರಡು ವಾಕ್ಯಗಳನ್ನ ಮಿಕ್ಸ್ ಮಾಡಿ ಅಥವಾ ಕಂಬೈನ್ ಮಾಡಿ ತಗೊಂಡಿಲ್ಲ. ಪಂಕ್ಚುಯೇಷನ್ ನ ಮುಂಚೆ ಇದ್ದಂತಹ ಸೆಂಟೆನ್ಸ್ ನ ಟ್ರಾನ್ಸ್ಲೇಟ್ ಮಾಡಿ, ನಂತರ ಪಂಕ್ಚುಯೇಷನ್ ನ ನಂತರ ಏನಿದೆ ಅದನ್ನ ಬರ್ದಿದ್ದೀನಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಿಮ್ಮ ಎಕ್ಸಾಮ್ ನಲ್ಲಿ ಈ ರೀತಿಯಾದಂತಹ ಪಂಕ್ಚುಯೇಷನ್ ಗಳು ಬಂದಾಗ ಮಿಸ್ ಮಾಡ್ದಿರೋ ಹಾಗೆ ಸಪರೇಟ್ ಆಗಿ ಸೆಂಟೆನ್ಸ್ ನ ಬರಿಬೇಕಾಗುತ್ತೆ. ಓಕೆ, ಈಗ ನಾನು ನಮ್ಮ ಎರಡನೇ ಸೆಂಟೆನ್ಸ್ ಕಡೆ ಹೋಗ್ತಾ ಇದ್ದೀನಿ.
ತುಂಬಾ ಚಿಕ್ಕ ಸೆಂಟೆನ್ಸು, ತುಂಬಾ ಈಸಿ. ನೋಡೋಣ ಏನಿದೆ ಅಂತ. ಒನ್ ಸಚ್ ಮೀಡಿಯಂ ವಾಸ್ ಶೆಲ್ಸ್. ಈ ರೀತಿಯಲ್ಲಿದೆ. ಮೊದಲಿಗೆ ಒನ್ ಅನ್ನೋದನ್ನ ಒಂದು ಅಂತ ತಗೊಳ್ತಾ ಇದ್ದೀನಿ. ಸಚ್ ಅಂತ ಅಂದ್ರೆ ಅಂತಹ ಅಂತ ತಗೊಳ್ಬಹುದು. ಮೀಡಿಯಂ ಮಾಧ್ಯಮ ನಾವು ಆಲ್ರೆಡಿ ಬರ್ದಿದ್ದೀವಿ, ಇಲ್ಲಿ ನೀವು ನೋಡಬಹುದು. ಕರೆಕ್ಟಾ? ಸೊ ಹಾಗಾಗಿ ನಾನು ಮತ್ತೊಮ್ಮೆ ಬರಿತಾ ಇಲ್ಲ. ವಾಸ್ ಶೆಲ್ಸ್. ವಾಸ್ ಅನ್ನೋದು ನಿಮಗೆ ಏನನ್ನ ತೋರಿಸುತ್ತೆ ಅಂತಂದ್ರೆ ಯಾವ ಕಾಲದಲ್ಲಿ, ಅಂದ್ರೆ ಭೂತಕಾಲದಲ್ಲಿ, ಪಾಸ್ಟ್ ಅಲ್ಲಿ ಇದೆ ಅಂತ ಇದು ತೋರಿಸ್ತಾ ಇದೆ. ವಾಸ್ ಶೆಲ್ಸ್ ಅಂತ ಇದೆ. ಶೆಲ್ ಅಂತ ಅಂದ್ರೆ ಕನ್ನಡದಲ್ಲಿ ನಾವು ಚಿಪ್ಪು ಅಂತ ಹೇಳಬಹುದು. ಬಟ್ ಇಲ್ಲಿ ಒಂದಕ್ಕಿಂತಲೂ ಹೆಚ್ಚಿರೋ ಕಾರಣ ಚಿಪ್ಪುಗಳು ಈ ರೀತಿಯಲ್ಲಿ ಹೇಳಬಹುದಾಗಿದೆ. ಇದನ್ನ ನಾವೀಗ ಸೆಂಟೆನ್ಸ್ಗೆ ಬರೆಯುವಾಗ ಒಂದು ಅಂತಹ, ಅದು ಒಂದು ರೀತಿಯಲ್ಲಿ ವಾಕ್ಯವನ್ನ ಕಂಪ್ಲೀಟ್ ಮಾಡಲ್ಲ. ಸೊ ಹಾಗಾಗಿ ಈ ಮೊದಲಿಗೆ ಅಂತಹ ಒಂದು ಮಾಧ್ಯಮ. ಯಾವುದಂತ ಮಾಧ್ಯಮ? ಚಿಪ್ಪುಗಳು. ಗೊತ್ತಾಗ್ತಿದೆಯಾ ಹೇಗೆ ಹೇಳಿದೆ ಅಂತ? ಸೊ ಈ ರೀತಿಯಲ್ಲಿ ಸೆಂಟೆನ್ಸ್ ತುಂಬಾ ಈಸಿ. ಬಟ್ ಎಲ್ಲಿ ತಪ್ಪಾಗುತ್ತೆ ಅಂತಂದ್ರೆ ಸೆಂಟೆನ್ಸ್ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ. ವೆಂದರೆ. ಆದ್ರೆ ಇಲ್ಲೆಲ್ಲೂ ಬಿಕಾಸ್ ಅಥವಾ ಆಫ್ ಈ ರೀತಿಯಲ್ಲೆಲ್ಲೂ ಬಳಕೆ ಆಗಿಲ್ಲ. ಆದ್ರೆ ಇಲ್ಲಿ ನಮ್ಗೆ ಕಾಲವನ್ನ ಸೂಚಿಸ್ತಾ ಇದೆ ಅಲ್ವಾ, ಬಹಳ ಹಿಂದೆ ಇದಾಗಿರೋದು. ಹಾಗಾಗಿ ಅಂತಹ ಒಂದು ಮಾಧ್ಯಮವೆಂದರೆ ಅಂದ್ರೆ ಆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಏನನ್ನ? ಶೆಲ್ಗಳನ್ನ ಅಥವಾ ಚಿಪ್ಗಳನ್ನ ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಈಗ ನಾನು ನಮ್ಮ ಸೆಷನ್ ಕೊನೆಯ ಸೆಂಟೆನ್ಸ್ ಕಡೆ ಹೋಗ್ತಾ ಇದ್ದೀನಿ. ಎಸ್, ಈ ರೀತಿಯಲ್ಲಿದೆ. ದೇ ವೇರ್ ಎಕ್ಸ್ಚೇಂಜ್ಡ್ ಫಾರ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಇಲ್ಲಿ ಗಮನಿಸಿ, ದೇ ಅಂತಂದ್ರೆ ಚಿಪ್ಪುಗಳು. ಇಲ್ಲೇನ್ ನಾವು ಮಾತಾಡಿದ್ವಿ ಅದರ ಕಂಟಿನ್ಯೂಯೇಷನ್ ಆಗಿದೆ. ಇದನ್ನೆಲ್ಲ ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆ, ಸೊ ದೇ ಅಂತಿದೆ, ನಾನು ಇದನ್ನ ಅವು ಅಂತ ತಗೊಳ್ತಿದ್ದೀನಿ. ಇಲ್ಲಿ ಅವು ಅಂತ ಮೆನ್ಷನ್ ಆಗಿರೋ ಕಾರಣ ನಿಮ್ಗೆ ಇಲ್ಲಿ ಪ್ಲೂರಲ್ ಯೂಸ್ ಆಗಿದೆ. ಏನಾದ್ರೂ ಒಂದಿದ್ರೆ ಇಲ್ಲಿ ವಾಸ್ ನ ಬಳಕೆ ಆಗಿರೋದು, ಆದ್ರೆ ಇಲ್ಲಿ ಒಂದಕ್ಕಿಂತಲೂ ಹೆಚ್ಚಿರೋದ್ರಿಂದ ವರ್ನ ಬಳಕೆ ಆಗಿದೆ. ಎಕ್ಸ್ಚೇಂಜ್ಡ್ ಅಂತ ಇದೆ. ಎಕ್ಸ್ಚೇಂಜ್ ಅಂತಂದ್ರೆ ವಿನಿಮಯ ಅಂತ ಹೇಳಬಹುದು. ಸಮಾನಾರ್ಥಕ ಪದ ಗೊತ್ತಿದ್ದಲ್ಲಿ ತಗೊಳ್ಬಹುದಾಗಿದೆ. ಯಾವುದರೊಂದಿಗೆ ವಿನಿಮಯವಾಗ್ತಿತ್ತು ಅಂತ ಇಲ್ಲಿ ಹೇಳಿದಾರೆ ನೋಡ್ಕೊಳ್ಳಿ. ಸರಕು ಅಂತ ತಗೊಳ್ತೀವಿ. ಗೂಡ್ಸ್ ಅಂತ ಅಂದ್ರೆ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ನಾನು ತಿಳಿಸಿದೀನಿ. ಸರ್ವಿಸಸ್ ಅಂತಿದೆ, ಇದನ್ನ ನಾವು ಸೇವೆಗಳು ಅಂತ ತಗೊಳ್ತಾ ಹೋಗ್ತೀವಿ. ಗೊತ್ತಾಗ್ತಾ ಇದೆಯಾ? ಅಗೇನ್ ನಮ್ಗೆ ಇಲ್ಲಿ ಫಾರ್ ನ ಬಳಕೆ ಆಗಿದೆ. ಈ ಫಾರ್ ನ ನಾವು ಕನ್ನಡದಲ್ಲಿ ಬರೆಯುವಾಗ ಗಾಗಿ ಅಂತ ಬರೀಬಹುದು. ಅಂದ್ರೆ ಸರಕು ಮತ್ತು ಸೇವೆಗಳಿಗಾಗಿ. ಕೆಲವೊಮ್ಮೆ ಇದನ್ನ ನಾವು ಈ ರೀತಿಯಲ್ಲೂ ತಗೊಳ್ತೀವಿ, ಸೇವೆಗಳಿಗೆ. ಬಟ್ ಇಲ್ಲಿ ಇವೆರಡಕ್ಕೆ ಕಂಪೇರ್ ಮಾಡಿದ್ರೆ ಇದು ಕರೆಕ್ಟ್ ಆಗಿದೆ, ಇದು ಬೇಡ. ಸೊ ಹಾಗಾಗಿ ಇದನ್ನ ನಾವು ಈ ರೀತಿ ಬರೀಬಹುದಾಗಿದೆ, ಸರಕು ಮತ್ತು ಸೇವೆಗಳಿಗಾಗಿ. ಓಕೆ, ನೋಡೋಣ ಬನ್ನಿ ಯಾವ ರೀತಿ ನಾನು ಇಲ್ಲಿ ಸೆಂಟೆನ್ಸ್ ಅನ್ನ ಹೇಳ್ದೆ ಅಂತ. ಎಸ್, ಸರಕು ಮತ್ತು ಸೇವೆಗಳಿಗಾಗಿ ಅವುಗಳನ್ನು, ಅಂದ್ರೆ ಚಿಪ್ಪುಗಳೇನ್ ಮಾತಾಡಿದ್ವಿ, ಅವುಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಇಲ್ಲೇನ್ ವರ್ ಇತ್ತು ಅದನ್ನ ನಾವು ಈ ರೀತಿಯಲ್ಲಿ ಮಾಡಿಕೊಳ್ಳಲಾಯಿತು ಅಂತ ತಗೊಳ್ಬಹುದಾಗಿದೆ, ಅಥವಾ ವಿನಿಮಯ ಮಾಡಲಾಯಿತು ಈ ರೀತಿಯಲ್ಲಾದ್ರೂ ತಗೊಳ್ಬಹುದಾಗಿದೆ. ಈ ಮೂರು ವಾಕ್ಯಗಳು ಫೈನಲಿ ಅನುವಾದ ಮಾಡಿದ್ಮೇಲೆ ಈ ರೀತಿಯಲ್ಲಿ ಕಾಣ್ತವೆ. ನೆನ್ಪಿಡಿ, ಇದು ನಮ್ಮ ಬೇಸಿಕ್ ಸೆಷನ್ಗಳಾಗಿದೆ. ಹಾಗಾಗಿ ತುಂಬಾನೇ ಸಿಂಪಲ್ ಆಗಿರುವಂತಹ ಸೆಂಟೆನ್ಸಸ್ ಅಥವಾ ವಾಕ್ಯಗಳನ್ನ ತಗೊಂಡ್ಬಂದು ನಿಮ್ಮೊಂದಿಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ನಾವು ಮತ್ತೊಮ್ಮೆ ದ ಹಿಂದೂ ಎಡಿಟೋರಿಯಲ್ ನ ಕ್ಲಾಸಸ್ ನಡೆಸ್ತಾ ಇದ್ವಿ, ಅದನ್ನ ಮತ್ತೊಮ್ಮೆ ಶುರು ಮಾಡ್ತೀವಿ. ಐ ಹೋಪ್ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಟ್ಟಿರುವಂತ ಮಾಹಿತಿ, ಐ ಹೋಪ್ ಇವತ್ತು ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿರುವಂತಹ ಈ ಒಂದು ಟಾಪಿಕ್ ನಿಮ್ಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ, ನೆನಪಿನಲ್ಲಿ ಉಳಿಯುತ್ತೆ ಅಂತ ಭಾವಿಸಿದ್ದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ನ ಪ್ರೊವೈಡ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದೀರಾ ಅಂತ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್, ಹ್ಯಾಪಿ ಲರ್ನಿಂಗ್.